ಇಲ್ವಾ? ಏನಮ್ಮ ಹೇಳ್ತಾ ಇದ್ಯಾ? ನೀನ್ ನೋಡಿದ್ರೆ ಅತ್ತೆ ಇಲ್ಲ ಅಂತಿದ್ಯಾ, ಇವರು ನೀನ್ ಸೊಸೆನೇ ಅಲ್ಲ ಅಂತಿದ್ದಾರೆ. ಏನೋ ಎಲ್ಲ ಸೇರ್ಕೊಂಡು ನನ್ನ ಕಿವಿಗೆ ಲಾಲ್ಬಾಗ್ ಇಡ್ತಿದ್ದೀರೋ? ಅವರು ಸರಿಯಾಗಿ ಹೇಳಿದಾರಪ್ಪ. ನನಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಏನು ಹೇಳ್ತಾ ಇದೀಯಾ? ನೀನ್ ಮದ್ವೆ ಆಗ್ಲಿಲ್ಲ ಅಂದ್ಮೇಲೆ ಅಲ್ಲಿ ಅಂದ್ರೆ ನಿನ್ ಕುತ್ತಿಗೆ ಕಟ್ಟಿರೋದು ಬಾಳೆ ಎಲೆ ಬಳ್ಳಿನ? ಅಪ್ಪ ಇಲ್ಲಿ ಕೇಳಿ. ತಾಳಿ ಕಣೆ ಅದು. ಸಂಸಾರದಲ್ಲಿ ಜಗಳ ಬರುತ್ತೆ ಹೋಗುತ್ತೆ, ಹಾಗಂತ ಸಂಸಾರ ಮುರಿಬಾರ್ದು ಕಣೆ, ಅದನ್ನ ಬೀದಿಗೆ ತರಬಾರ್ದು. ಇವರು ಮನೆಯಿಂದ ಹೊರಗಾಕ್ಬಿಟ್ರಂತ ಮಾತ್ರಕ್ಕೆ ಸಂಸಾರ ಸಂಬಂಧ ಕಡ್ದೋಗುತ್ತೇನೆ? ಅಪ್ಪ ಸ್ವಲ್ಪ ನನ್ ಮಾತ್ ಕೇಳಿಸ್ಕೊಳ್ಳಿ. ನನ್ ಕೊರಳಲ್ಲಿ ತಾಳಿ ಇದೆ, ಆದ್ರೆ ಅದನ್ನ ಯಾರು ಕಟ್ಟಿಲ್ಲ. ನಾನೇ ನನ್ ಕೊರಳಿಗೆ ತಾಳಿ ಕಟ್ಕೊಂಡು ಅವ್ರ ಮನೆಗೆ ಹೋದ್ನಪ್ಪ. ನಾನ್ ಏನಕ್ಕೋಸ್ಕರ ಕೆಲಸ ಮಾಡಿದ್ನೋ ಆ ಕೆಲಸ ನೆರವೇರ್ತು, ಉದ್ದೇಶ ಈಡೇರ್ತು. ಆಮೇಲೆ ಆ ಜಾಗ ನಂದಲ್ಲ ಅನ್ಸ್ತು. ಅದಕ್ಕೆ ಆ ಮನೆ ಬಿಟ್ಟು ಬಂದಪ್ಪ. ಇದ್ರ ಹೊರತಾಗಿ ನನಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಈಗ ಆ ಮನೆ ಆಗ್ಲಿ, ಅಲ್ಲಿರೋರಾಗ್ಲಿ, ವಿಜಿ ಆಗ್ಲಿ, ಯಾರು ನನ್ನೋರಲ್ಲಪ್ಪ. ನೀನೇನೋ ಗೀತಾ ಬರ್ತಾಳೆ ಅಂತ ಆಗಿಂದ ಕಾಯ್ತಾ ಇದೀಯ, ಆದ್ರೆ ನನಗಳು ಬರ್ತಾಳ ಇಲ್ವೋ ಅಂತ ಅನಿಸ್ತಾ ಇದೆ ಕಣೋ. ನೀನೇ ಬೇಡ ಅಂತ ಹೋಗಿರೋಳು ಇನ್ನು ನೀನಿರೋ ಕಾಲೇಜ್ಗೆ ಬರ್ತಾಳ? ಡೈರೆಕ್ಟಾಗಿ ನಾವು ಅವಳ ಮನೆಗೆ ಹೋಗಿ ನೀನು ಈ ಥರ ಅನ್ಯಾಯ ಮಾಡೋಕ್ಕೆ ಕಾರಣ ಏನು ಅಂತ ಕೇಳ್ಕೊಂಡು ಬರೋಣ. ನಡೆಯೋ ಹಾಗೆ ಮಾಡೋಣ. ಇಲ್ಲ ಸಿಟಿ, ಅವ್ರ ಮನೆಗೆ ಹೋದ್ರೆ ತಪ್ಪಾಗತ್ತೆ, ಅವ್ರ ತಂದೆ ತಾಯಿಗೆ ನೋವಾಗತ್ತೆ, ಅವ್ರ ಅಕ್ಕಪಕ್ಕ ಮನೆಯವರೆಲ್ಲ ಆಡ್ಕೊಳ್ತಾರೆ. ಹಾಗಾದ್ರೆ ಆ ಗೀತಾ ನಿನಗೆ ನೋವು ಕೊಟ್ಟಿದ್ದು ಸರಿನಾ? ನನಗ್ ನೋವಾಯ್ತು ಅಂತ ಅವಳಿಗೆ ನೋವು ಮಾಡೋಕೆ ಇದು ಪ್ರತೀಕಾರ ಅಲ್ಲ ಕಣ, ಪ್ರೀತಿ. ಇಷ್ಟಕ್ಕೂ ಗೀತಾ ನನಗೆ ಅನ್ಯಾಯ ಮಾಡಿಲ್ಲ ಕಣ. ಯಾವುದೋ ಕಾರಣಕ್ಕೆ ಇಂಥ ನಿರ್ಧಾರ ತಗೊಂಡು ಅವಳಿಗೆ ಅನ್ಯಾಯ ಮಾಡ್ಕೊತಾ ಇದ್ದಾಳೆ. ಆ ಕಾರಣ ಏನು ಅಂತ ಗೊತ್ತಾದ್ರೆ ನಾನು ಸರಿ ಮಾಡ್ತೀನಿ. ಅವಳು ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಲೇಜಿಗೆ ಬರ್ತಾಳಲ್ಲ, ನೋಡ್ತಾ ಇರಿ. ತಾನು ಮಾಡಿದ ತಪ್ಪಾಯ್ತು ಅಂತ ನನ್ನನ್ನು ತಬ್ಬಿಡ್ಕೊಂಡು ಅಳ್ತಾಳೆ. ನನ್ನ ಪ್ರೀತಿನ ಇಡೀ ಕಾಲೇಜ್ ನೋಡುತ್ತೆ, ಮತ್ತೆ ಇಲ್ಲಿ ಬಣ್ಣದ ಓಕುಳಿ ಆಗುತ್ತೆ. ಹೂಕಂಡ್ರು, ಮತ್ತೆ ಇಲ್ಲಿ ಬಣ್ಣದ ಓಕುಳಿ ಆಗುತ್ತೆ. ನಿನ್ ನಿರೀಕ್ಷೆ ನಿಜ ಆಯ್ತು ವಿಜಯ್. ನಾನು ಗೀತಾ ಮನೆಗೆ ಕಾಲ್ ಮಾಡಿದ್ದೆ, ಅವ್ರ ಅಮ್ಮ ಕಾಲ್ ಪಿಕ್ ಮಾಡಿ ಗೀತಾ ಕಾಲೇಜ್ಗೆ ಹೊರಟಿದ್ದಾಳೆ ಅಂತ ಹೇಳಿದ್ರು. ಏನ್ ಹೇಳ್ತಿದ್ಯಾ ಶರಣ್ಯ? ಹೌದು ವಿಜಿ, ಅವಳು ಬರ್ತಿದ್ದಾಳಂತೆ. ಏಯ್, ನಾನು ಹೇಳಿಲ್ವಾ? ಗೀತಾ ಬರ್ತಿದ್ದಾಳಂತೆ. ಅವಳು ನನ್ನನ್ನು ನೋಡೋದಕ್ಕೆ ಬರ್ತಿರೋದು. ಅವಳಿಗೆ ನೀವಾದ್ರೂ ಬುದ್ಧಿ ಹೇಳಿ ಅಂತ ಹೇಳಿದ್ರು ವಿಜಯ್. ನೀನೇನು ಯೋಚನೆ ಮಾಡ್ಬೇಡ, ನಾವೆಲ್ಲ ಸೇರಿ ಅವಳನ್ನ ಸರಿ ಮಾಡ್ತೀವಿ. ಅವಳಿಗೆ ಬುದ್ಧಿ ಹೇಳೋ ಅವಶ್ಯಕತೆನೇ ಇಲ್ಲ ಶರಣ್ಯ. ಯಾಕಂದ್ರೆ ಗೀತಾ ಕಾಲೇಜಿಗೆ ಬರ್ತಿರೋದು ಕ್ಲಾಸ್ ಅಟೆಂಡ್ ಮಾಡೋದಕ್ಕಲ್ಲ, ನನ್ನ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳಿ ನನ್ನ ಜೊತೆ ಬದುಕೋಕೆ. ಇವತ್ತು ಗೀತಾ ಕೊರಳಿಗೆ ನಾನು ತಾಳಿ ಕಟ್ಟಿನೇ ಮನೆಗೆ ಕರ್ಕೊಂಡು ಹೋಗೋದು. ಏನ್ರಿ ಸೋ ಕಾಲ್ಡ್ ಬೀಗ ಮಿಸ್ಟರ್ BP ಶ್ರೀನಿವಾಸ್, ಇಷ್ಟೋ ತನಕ ಹುಲಿ ಥರ ಹಾರಾಡ್ತಿದ್ರಿ, ಈಗೇನು ಇಲಿ ಮರಿ ಥರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ರಕ್ತದಲ್ಲೇ ಸ್ನಾನ ಮಾಡಬೇಕು ಅಂತ ಬಂದಿರೋ ಈ ಮಚ್ಚು ನಿನ್ನ ಬೀಗರ ಮುಖದ ಬೆವರಿನ ಧಾರೆಯನ್ನು ನೋಡೋಕ್ಕಾಗದೆ ಹೇಗೆ ಬಿದ್ದೋಗ್ಬಿಟ್ಟಿದೆ ಅಂತ. ಪದೇ ಪದೇ ಬೀಗ್ರು ಅಂತ ಹೇಳ್ಬೇಡ. ಹೆಣ್ಣು ಹೆತ್ತಿರೋ ಜೀವ ಪಾಪ ಹೇಗೆ
ನಮ್ಮ ಮನೆಗೆ ಬಂದು ನಮ್ಮನ್ನೇ ಕೊಚ್ತೀವಿ ಅಂತೀರಲ್ಲ. ಅದು ಧೈರ್ಯ ಅಲ್ಲ ತಂಗ್ಯವ್ವ, ಈ ಮನೆಯ ಬೀಗ ಅನ್ನೋ ಧಿಮಾಕು. ಈಗ ಸತ್ಯ ಗೊತ್ತಾಯ್ತಲ್ಲ, ಧಿಮಾಕಿನ ಬಾಯಿಗೆ ಬೀಗ ಬಿದ್ದಿದೆ. ನೀನು ಸರಿಯಾಗಿದ್ದಿದ್ರೆ ಅದೇನೋ ನನ್ನ ಮಗ ನಿನ್ನ ಮಗಳು ಮಾನ ಕಳೆದ ಅದು ಇದು ಅಂತ ಹೇಳಿದ್ಯಲ್ಲ, ಆವತ್ತೇ ಬಂದು ಕೂಗಾಡಬೇಕಿತ್ತು, ನ್ಯಾಯ ಕೇಳಬೇಕಿತ್ತು. ನೀನು ಅದನ್ನೆಲ್ಲ ಯಾಕೆ ಮಾಡ್ತೀಯ ಹೇಳೋ? ನನ್ನ ಮಗಳು ಶ್ರೀಮಂತರ ಮನೆ ಸಂಬಂಧ ಬೆಳೆಸ್ಲಿ ಅಂತ ಕಳಿಸ್ಬಿಟ್ಟೆ ಅಲ್ವಾ? ದುಡ್ಡಿನ ಆಸೆಗೆ ಮಗಳನ್ನ ಇಂಥ ಕೆಲಸ ಮಾಡೋದಕ್ಕೆ ಬಿಟ್ಟಿರೋ ನೀನು ಎಂಥ ಅಪ್ಪನಯ್ಯ? ಇವನ್ ಮಗಳೇನು ಸಾಚ ಅಲ್ವಲ್ಲ ಬಾನು. ಸುಳ್ಳು ಹೆಂಡತಿಯಾಗಿ ಇಷ್ಟು ದಿನ ಈ ಮನೇಲಿ ಕಾಲ ಕಳೆದ್ಲು, ಈ ಮನೆಯವರ ಸುಖ ಸಂತೋಷಗಳನ್ನೆಲ್ಲ ಕಳೆದ್ಲು, ತನ್ನ ತವರಿನ ಮಾನ ಮರ್ಯಾದೆನೂ ಕಳೆದ್ಲು. ಇಂಥ ಮಗಳನ್ನ ಹೆತ್ಬಿಟ್ನಲ್ಲ ಅನ್ನೋ ಕೊರಿಗೆ ಇವಯ್ಯ ಯಾವತ್ತೋ ನೇಣು ಹಾಕೊಂಡು ಸಾಯ್ಬೇಕಾಗಿತ್ತು. ಇನ್ನೂ ಬದುಕಿದ್ದಾನೆ ಅಂತಂದ್ರೆ ಮಾನ ಮರ್ಯಾದೆ ಎಲ್ಲನೂ ಯಾರಿಗೋ ಮಾರ್ಬಿಟ್ಟಿದ್ದಾನೇನೋ ಅರ್ಥ. ಅವಳು ಮಾಡಿದ್ದು ಮೋಸಕ್ಕೆ ಅವಳ ಹೆಣನ ನಿನ್ನ ಮನೆಗೆ ಪಾರ್ಸಲ್ ಮಾಡಿ ಕಳಿಸ್ಬೇಕಿತ್ತು. ಆದ್ರೆ ಪ್ರಾಣ ಭಿಕ್ಷೆ ಕೊಟ್ಟು ಅವಳನ್ನ ಕತ್ ಹಿಡಿದು ಆಚೆ ತಳ್ಳಿದ್ದೀನಿ ಅಷ್ಟೇ. ಅದು ನಿನ್ನ ಪುಣ್ಯ. ಇನ್ನು ಏನಯ್ಯ ಮುಖ ನೋಡ್ತಾ ನಿಂತಿದ್ಯಾ? ಮಿನಿಸ್ಟರ್ ಮನೆಗೆ ಮಚ್ಚಿಡ್ಕೊಂಡು ಬಂದಿದ್ದ ಅಂತ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ನಿನ್ನನ್ನು ಇಲ್ಲಿಂದ ತೊಲಗಿಸ್ಬೇಕಾ? ಪಾಪ ಅಣ್ಣ, ಈಗಲೇ ಅರ್ಗಿಸ್ಕೊಳ್ಳೋದಕ್ಕೂ ಆಗದೆ ಇರೋಷ್ಟು ಉಡುಗೊರೆ ಕೊಟ್ಟಿದ್ದೀವಿ. ಇನ್ನು ಮಾವಂದಿರನ್ನ ಕರೆಸ್ಬಿಟ್ರೆ ಹೆಣ್ಣು ಹೆತ್ತ ಜೀವ ತಡ್ಕೊಳುತ್ತಾ? ಇನ್ನೊಂದು ಸಲ ನೀನಾಗ್ಲಿ ನಿನ್ನ ಮಗಳಾಗ್ಲಿ ನನ್ನ ಮನೆ ಕಡೆ ನನ್ನ ಮಗನ ಕಡೆ ತಿರುಗಿ ನೋಡಿದ್ರೋ ನಿಮಗಳ ಪ್ರಾಣ ಯಾಕಾದ್ರೂ ಇದೆಯೋ ಅಂತ ಅನ್ನಿಸ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ಸೋ ಕಾಲ್ಡ್ ಬೀಗ ಮತ್ತೆ ಆ ಹೆಣ್ಣು ನಮ್ಮ ಮನೆ ಮೇಲೆ ಏನಾದರೂ ಕಣ್ಣು ಹಾಕಿದ್ರೆ ನನ್ನ ತಾಳ್ಮೆ ತಡ್ಕೊಳ್ಳೋದಿಲ್ಲ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ತೊಲಗು ಇಲ್ಲಿಂದ, ನಿಂತ್ಕೋ. ಏನು ದಿಮಾಕಲ್ಲಿ ತಲೆ ಎತ್ಕೊಂಡು ಹೋಗ್ತಾ ಇದೆಯಾ? ತಲೆ ತಗ್ಗಿಸ್ಕೊಂಡು ಹೋಗು. ಏಯ್ ನಿಂತ್ಕೊಳ. ಮಿನಿಸ್ಟ್ರ್ ಮನೆಯೊಳಗೆ ನುಗ್ಗಿ ಬಾಯಿಗೆ ಬಂದಂಗೆ ಮಾತಾಡಿದ ತಪ್ಪಿಗೆ ಕ್ಷಮೆ ಯಾರು ಕೇಳ್ತಾರೆ? ನಿಮ್ಮ ಅಪ್ಪ ಕೇಳ್ತಾನ? ನನ್ನನ್ನು ಕ್ಷಮಿಸಿ ಮೇಡಮ್. ಮಿಸ್ಟರ್, ಕ್ಷಮೆ ಕೇಳೋದು ಅಂದ್ರೆ ಹೀಗಲ್ಲ. ಮಂಡಿಯೂರು. ಕೇಳಯ್ಯ ಕ್ಷಮೆನಾ? ಈಗ ನೀನು ಎರಡೂ ಕೈಗಳಿಂದ ನಿನ್ನ ಕೆನ್ನೆಗೆ ಹೊಡ್ಕೊಂಡು ತಲೆ ತಗ್ಸಿ ನನ್ನನ್ನ ಕ್ಷಮಿಸಿ ಮೇಡಮ್ ಅಂತ ಕೇಳ್ಕೋಬೇಕು. ನನ್ನ ತಪ್ಪಾಯ್ತು ಮೇಡಮ್, ತಪ್ಪಾಯ್ತು. ಇನ್ಮೇಲೆ ನನ್ನೆರಳು ಕೂಡ ನಿಮ್ಮ ಮನೆ ಕಡೆ ಸುಳಿಯಲ್ಲ. ಆ ಗೀತಾ ಅಂತ ಮಗಳನ್ನ ಹೆತ್ತಿದ್ದಕ್ಕೆ
ನಿನಗಿಂಥ ಬಹುಮಾನ ಬೇಕಾಗಿತ್ತು. ಅಂತ ಮಗಳನ್ನ ಹೆತ್ರೆ ಅವಮಾನವೇ ಬಹುಮಾನ ತಂಗಿ. ನಿಂದು ಒಂದು ಜನ್ಮನ. ನಾಲಾಯಕಪ್ಪನ್ಗೆ ನಾಚಿಕೆಟ್ಟ ಮಗಳು. ಗೆಟ್ ಔಟ್. ಇನ್ನೇನ್ ಕೂತಿದ್ಯಾ? ಹೇಳ. ಏನ್ ಮುಖ ನೋಡ್ತೀಯಾ? ಹೋಗ. ಅಂಬಿಕಾ, ಆ ಕ್ರಿಮಿ ನಿಂತಿದ್ದ ಜಾಗನ ಗಂಜಲ ಹಾಕಿ ತೊಳೆದು ಶುದ್ಧ ಮಾಡು. ಇಲ್ಲ ಗೀತಾ, ನೀನಾಗಿ ನೀನೇ ಕರ್ಗೋ ಆಗಿಲ್ಲ. ಮನೆಯಲ್ಲಿ ನಿಮ್ಮ ಅಮ್ಮನಿಗೂ ಉತ್ತರ ಕೊಟ್ಟೆ, ನಿಮ್ಮ ಅಪ್ಪನೂ ಎದುರಿಸ್ದೆ. ಆದ್ರೀಗ ನಿನ್ ಎದುರುಗಡೆ ಬರ್ತಾ ಇರೋದು ನಿನ್ ಮನ್ಸಿನ ಒಂದ್ ಭಾಗ, ನಿನ್ ಪ್ರೀತಿ. ನಿನಗೋಸ್ಕರ ಬದಲಾಗಿರೋ ಜೀವ ನಿನ್ ವಿಜಯ್. ಗೀತಾ, ನೀನ್ ಸ್ವಲ್ಪ ಕರ್ಗಿದ್ರು ನಿನ್ ನಿರ್ಧಾರ ಸುಳ್ಳಾಗತ್ತೆ. ನಿನ್ ಉದ್ದೇಶ ಮತ್ತೆ ದಿಕ್ ತಪ್ಪುತ್ತೆ. ಮನ್ಸನ್ನ ಗಟ್ಟಿ ಮಾಡ್ಕೋ ಗೀತಾ, ಕಲ್ಲಾಗ್ಬಿಡು.